ಎಲ್ಲರಿಗೂ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ನಮ್ಮ ಈ ವರ್ಷದ ಉಪವಾಸ ದಿನಗಳ 2ನೇ ದಿವಸದ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂಥ ಸತ್ಯವೇದ ಹಾಗೂ ಪವಿತ್ರ ಯೋಹಾನ ಬರೆಸುವ ಪತ್ರಿಕೆ, ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 11ರಿಂದ 20ವರೆಗೂ ಇರುವಂಥ ವಾಕ್ಯಗಳಾಗಿದೆ. ಪವಿತ್ರ ಯೋಹಾನನು ಮೊದಲನೇ, 2ನೇ ಮತ್ತು 3 ಪತ್ರಿಕೆಗಳು, ಹಾಗೆ ಯೋಹಾನ ಬರೆಸುವಾರ್ತೆಯನ್ನು ಕೂಡ ಬರೆದಂಥ ಯೇಸು ಕ್ರಿಸ್ತನ ಶಿಷ್ಯನಾಗಿದ್ದಾನೆ. ಶಿಷ್ಯನ ಬಗ್ಗೆ ನಾವು ಕೇಳುವಾಗ ಯೇಸು ಹೆಚ್ಚು ಪ್ರೀತಿಸಿದಂಥ ಶಿಷ್ಯರಲ್ಲಿ ಒಬ್ಬನಾಗಿದ್ದಾನೆ ಯೋಹಾನ. ಯೇಸು ಕ್ರಿಸ್ತನ ಎದೆಯಲ್ಲಿ ಒರಗಿಕೊಂಡು ಇದ್ದಂಥ ಶಿಷ್ಯರಲ್ಲಿ ಒಬ್ಬನಾಗಿದ್ದಾನೆ ಈ ಯೋಹಾನನು. ಯೋಹಾನನು ತನ್ನ ಪತ್ರಿಕೆ ಮೂಲಕವಾಗಿ ಏನು ಹೇಳುತ್ತಾನೆ ಎಂಬುದಾಗಿ ಪತ್ರಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ವಿವರಣೆ ನೀಡಿದ್ದಾನೆ. ಯೇಸು ಕ್ರಿಸ್ತನು ಪ್ರೀತಿ ಸ್ವರೂಪನಾಗಿದ್ದಾನೆ. ಆ ಪ್ರೀತಿಯಲ್ಲಿ ತನ್ನ ಶಿಷ್ಯರು ಕೂಡ ಅಥವಾ ಇತರರು ಕೂಡ ನೆಲೆಗೊಂಡಿರಬೇಕೆಂಬುದಾಗಿ ಕಲಿಸ್ತಾ ಇದ್ದಾನೆ. ಯೋಹಾನ ಬರೆದ ಸುವಾರ್ತೆ 3ನೇ ಪುಸ್ತಕದ 16ನೇ ವಾಕ್ಯದಲ್ಲಿ ಹೇಳ್ತಾನೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಮ್ಮ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ. ಈ ನಿತ್ಯ ಜೀವಕ್ಕೆ ನಾವು ಬಾಧಿಸ್ತರಾಗಬೇಕಾದರೆ ಯೇಸು ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡಿರಬೇಕೆಂಬುದಾಗಿ ಕೂಡ ಯೋಹಾನ ನಮಗೆ ಕಲಿಸುವನಾಗಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯದ 1ನೇ ವಾಕ್ಯದಿಂದ, ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿಯು, ನೀವು ಕೊಂಬೆಗಳು ಆಗಿದ್ದೇವೆ ಎಂಬುದಾಗಿ ಯೇಸು ಸ್ವಾಮಿ ನಮಗೆ ಕಲಿಸಿಕೊಡುವಾಗ, ನಿಜವಾದ ದ್ರಾಕ್ಷೆ ಬಳ್ಳಿಯಾಗಿರುವಂಥ ಕ್ರಿಸ್ತನಲ್ಲಿ ನೆಲೆಗೊಂಡು ಕ್ರಿಸ್ತನ ಮಕ್ಕಳಾಗಿ ಜೀವಿಸುವುದರ ಮೂಲಕವಾಗಿ ನಿತ್ಯ ಜೀವವನ್ನು ನಾವು ಪಡೆಯುವುದು. ಈ ನಿತ್ಯ ಜೀವಕ್ಕೆ ಅವಕಾಶಿಗಳಾಗಿರುವಂಥ ಕ್ರೈಸ್ತರು ನಾವು ಏನು ಮಾಡಬೇಕೆಂಬುದಾಗಿ ಯೋಹಾನನು ತನ್ನ ಪತ್ರಿಕೆ, ಮೊದಲನೇ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ವಿವರಣೆ ನೀಡುತ್ತಾರೆ. ಯೇಸು ಕ್ರಿಸ್ತನು ಪ್ರೀತಿ ಸ್ವರೂಪನಾಗಿದ್ದಾನೆ, ಪ್ರಾಣವನ್ನು ಕೊಟ್ಟವನಾಗಿದ್ದಾನೆ. ಆತನ ಕರುಣೆ, ಪ್ರೀತಿ, ದಯೆ ಪ್ರತಿಯೊಬ್ಬರಲ್ಲಿ ಯಾವ ರೀತಿ ದೊರಕುತ್ತದೋ ಅದೇ ರೀತಿಯಲ್ಲಿ ಅನುಭವಿಸುವಂಥ ನಾವು ವಿಶ್ವಾಸಿಗಳು ಇದರಿಗೆ ತೋರಿಸಿಕೊಡಬೇಕೆಂಬುದಾಗಿ ಕಲಿಸ್ತಾ ಇದ್ದಾರೆ. ಯೋಹಾನನು ನಮಗೆ ಮೊದಲನೇದಾಗಿ ಸುವಾರ್ತೆಯಲ್ಲಿ ಹೇಳುವಂಥದ್ದು, ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸಿದ ಹಾಗೆ ನಾವು ಒಬ್ಬರಿಗೊಬ್ಬರು ಪ್ರೀತಿಸಬೇಕು ಎಂಬುದಾಗಿ. ಒಬ್ಬರಿಗೊಬ್ಬರು ನಾವು ಪ್ರೀತಿಸಬೇಕೆಂಬುದಾಗಿ ಹೇಳುವಾಗ ವಾಕ್ಯ 21ನೇ ವಾಕ್ಯದಲ್ಲಿ ಹೇಳುತ್ತಾನೆ, ಪ್ರೀತಿ ಸ್ವರೂಪನಾದ ದೇವರು ನಮ್ಮನ್ನು ಪ್ರೀತಿಸಿದ ಹಾಗೆ, ಅಥವಾ ದೇವರು ತನ್ನ ಮಗನನ್ನ ನಮಗೆ ತೋರಿಸಿಕೊಟ್ಟ ಹಾಗೆ, ಮಗನಿಗೆ ಹೇಗೆ ಈ ಲೋಕದಲ್ಲಿ ವರ್ತನೆ ಮಾಡಿದಾನೋ ಅದರಂದೇ ನಾವು ಇದರರಿಗೆ ಈ ಪ್ರೀತಿಯನ್ನು ತೋರಿಸಬೇಕು ಎಂಬುದಾಗಿ. ನಮ್ಮ ಕಣ್ಣಿಗೆ ಕಾಣದೇ ಇರುವಂಥ ದೇವರನ್ನು ನಾವು ಹೇಗೆ ಪ್ರೀತಿಸುವುದು? ಕಣ್ಣಿಗೆ ಕಾಣದೇ ಇರುವಂಥ ದೇವರನ್ನು ನಾವು ಪ್ರೀತಿಸಬೇಕಾದ್ರೆ, ಪ್ರೀತಿ ಅದನ್ನು ಪ್ರಚುರಪಡಿಸಬೇಕಾದ್ರೆ, ನಮ್ಮ ಕಣ್ಣಿಗೆ ನಮ್ಮ ಎದುರಿಗಿರುವಂಥ ನಮ್ಮ ಸಹೋದರರನ್ನ, ಇತರರನ್ನ ನಾವು ಪ್ರೀತಿಸುವರಾಗಿರಬೇಕು. ಇತರರು ಎಂಬುದಾಗಿ ಹೇಳುವಾಗ ನಾವು ಅಣ್ಣ ಅಥವಾ ತಮ್ಮ, ಸಹೋದರ ಸಹೋದರಿಯರು ಮಾತ್ರವಲ್ಲ, ನಮ್ಮ ಊರಲ್ಲಿರುವಂಥ ನಮ್ಮ ಬಂಧು ಬಳಗ, ಪ್ರಿಯರು, ಶತ್ರುಗಳನ್ನು ಕೂಡ ನಾವು ಪ್ರೀತಿಸಬೇಕಾಗಿ. ಕಣ್ಣಿಗೆ ಕಾಣದೇ ಇರುವಂಥ ದೇವರನ್ನು ಪ್ರೀತಿಸಬೇಕಾದ್ರೆ ಕಣ್ಣಿಗೆ ಕಾಣುವಂಥ ಇತರರನ್ನು ನಾವು ಪ್ರೀತಿಸಬೇಕೆಂಬುದಾಗಿ ಯೋಹಾನ ನಮಗೆ ತಿಳಿಸುವನಾಗಿದ್ದಾನೆ. ನಾವು ಯೇಸು ಸ್ವಾಮಿಯನ್ನು ಪ್ರೀತಿಸುವಂಥದ್ದು ನಮ್ಮ ಕಾರ್ಯರೂಪದಲ್ಲಿ ಬರಬೇಕು, ಅಥವಾ ನಮ್ಮ ಕೆಲಸ ಕಾರ್ಯಗಳಲ್ಲಿ ಅದು ತೋರಿ ಬರಬೇಕು ಎಂಬುದಾಗಿ. ಬರೀ ಮಾತುಗಳಲ್ಲಿ, ನಡೆಯಲ್ಲಿ ಮಾತ್ರವಲ್ಲ, ಅಥವಾ ನಮ್ಮ ಪ್ರಸಂಗದಲ್ಲಿ ಮಾತ್ರವಲ್ಲ, ನಡೆ, ನುಡಿ, ವಿಚಾರಗಳಲ್ಲಿ ಈ ಪ್ರೀತಿಯು ಕ್ರಿಯಾರೂಪದಲ್ಲಿ ಬರಬೇಕೆಂಬುದಾಗಿ ಯೋಹಾನ ನಮಗೆ ಒತ್ತು ನೀಡಿ ಹೇಳುವುದಾಗಿದ್ದಾರೆ. അതുകൊണ്ട് ನಾವು ಇದರನ್ನ ಒಬ್ಬರಿಗೊಬ್ಬರು ಪ್ರೀತಿಸುವರಾಗಿ ಜೀವಿಸಬೇಕೆಂಬುದಾಗಿ ಯೋಹಾನ ಈ ದಿನಮಾನಗಳಲ್ಲಿ ನಮಗೆ ಕಲಿಸುವನಾಗಿದ್ದಾರೆ. ಎರಡನೇದಾಗಿ ಯೋಹಾನ ನಮಗೆ ಕೊಡುವಂಥ ಒಂದು ಸಂದೇಶ, ಯೇಸು ರಕ್ಷಕನಾಗಿದ್ದಾನೆ ಎಂಬುದಾಗಿ ನಾವು ಒಪ್ಪಿಕೊಂಡು ಅರಿಕೆ ಮಾಡಿಕೊಳ್ಳಬೇಕು ಎಂಬುದಾಗಿ, ಒಪ್ಪಿಕೊಂಡು ಸಾಕ್ಷಿಗಳಾಗಿರಬೇಕು ಎಂಬುದಾಗಿ. ಹೇಗೆ ನಾವು ಇದನ್ನು ಒಪ್ಪಿಕೊಳ್ಳುವುದು? ಯೇಸು ಸ್ವಾಮಿಯನ್ನು ನಾವು ಒಪ್ಪಿಕೊಳ್ಳುವುದು ಹೇಗೆ ಎಂಬುದಾಗಿ ಕೂಡ ಯೋಹಾನ ತನ್ನ ಸುವಾರ್ತೆ ಪುಸ್ತಕದಲ್ಲಿ ತಿಳಿಸುವನಾಗಿದ್ದಾನೆ. ಯೋಹಾನ 1:12 ಹೇಳ್ತಾನೆ, ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಡ್ತಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಎಂಬುದಾಗಿ. ಯೇಸು ಸ್ವಾಮಿಯನ್ನು ನಮ್ಮ ಹೃದಯಗಳಲ್ಲಿ ನಾವು ಸ್ವೀಕರಿಸಿಕೊಳ್ಳಬೇಕು. ಹೃದಯದಿಂದ ಅದನ್ನು ಅಂಗೀಕರಿಸಿ ಬಾಯಿಂದ ನಾವು ಅದನ್ನು ಅರಿಕೆ ಮಾಡಿಕೊಳ್ಳಬೇಕು ಎಂಬುದಾಗಿ. ಯೇಸು ರಕ್ಷಕನಾಗಿದ್ದಾನೆ ಎಂಬುದಾಗಿ ಮೊದಲು ನಮ್ಮ ಹೃದಯಗಳಲ್ಲಿ ನಾವು ಸ್ವೀಕರಿಸಿಕೊಳ್ಳಬೇಕು. ಆ ಹೃದಯದಿಂದ ನಾವು ಇತರರನ್ನು ಪ್ರೀತಿಸಬೇಕು ಎಂಬುದಾಗಿ ಹೇಳುತ್ತಾನೆ. 1 ಯೋಹಾನ 1:9 ಅಥವಾ ಪತ್ರಿಕೆ, ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಹೇಳುತ್ತಾನೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿಕೊಳ್ಳಬೇಕು ಎಂಬುದಾಗಿ. ಅರಿಕೆ ಮಾಡಿಕೊಂಡು, ಅಥವಾ ನಾನು ಪಾಪಿ ಆಗಿದ್ದೇನೆ ಸ್ವಾಮಿ, ನಾನು ದ್ರೋಹಿ ಆಗಿದ್ದೇನೆ ಎಂಬುದಾಗಿ ಒಪ್ಪಿಕೊಂಡು ಅರಿಕೆ ಮಾಡಿ ಆ ನಂಬಿಕಸ್ಥನೂ ನೀತಿವಂತನೂ ಆದಂಥ ದೇವರಿಂದ ನಾವು ಕ್ಷಮಾಪಣೆ ಹೊಂದಬೇಕು. ಈ ಉಪವಾಸ ದಿನಮಾನಗಳಲ್ಲಿ ನಮ್ಮ ಪಾಪದ ಅರಿವು ನಮ್ಮಲ್ಲಿ ಇರಬೇಕು. ಯೇಸು ಮಾತ್ರ ರಕ್ಷಕನಾಗಿದ್ದಾನೆ, ನಮ್ಮ ಪಾಪದಿಂದ ವಿಮೋಚನೆ ಕೊಡಲಿಕ್ಕೆ ಯೇಸು ಸ್ವಾಮಿಯಲ್ಲಿ ಮಾತ್ರ ಸಾಧ್ಯ ಎಂಬುದಾಗಿ ತಿಳಿದು ಯೇಸುವಿನ ಜೊತೆಯಲ್ಲಿ, ಅಥವಾ ಯೇಸುವಿನ ಹತ್ತಿರದಲ್ಲಿ, ಯೇಸುವಿನ ಜೊತೆಯಲ್ಲಿರುವಂಥ ಒಂದು ಬಾಂಧವ್ಯದಲ್ಲಿ ನಾವು ಬೆಳೆಯಬೇಕು. ಹೇಗೆ ಈ ಬಾಂಧವ್ಯ ಬೆಳೆಸಬೇಕೆಂಬುದಾಗಿ ಹೇಳುವಾಗ, ಒಂದು ಸೂರ್ಯಕಾಂತಿ ಹೂ ಯಾವ ರೀತಿ ಸೂರ್ಯನನ್ನೇ ದೃಷ್ಟಿಸಿ ನೋಡ್ತಾ ಇದೆಯೋ ಅದರಂತೆ ನಾವು ಕೂಡ ನಮ್ಮ ರಕ್ಷಕನಾದ ದೇವರನ್ನ ದೃಷ್ಟಿಸಿ ನೋಡುವರಾಗಿರಬೇಕು. ಎರಡನೇದಾಗಿ ಹೇಳುವುದಾದರೆ, ನಾವು ಒಂದು ಜೇನುಹುಳವನ್ನು ನಾವೆಲ್ಲರೂ ನೋಡಿದ್ದೇವೆ.
ಜೇನುಹುಳ ಯಾವ ರೀತಿ ಇದರ ಪುಷ್ಪಗಳನ್ನು ಮಾತ್ರ ಹುಡುಕಿಕೊಂಡು ಹೋಗುತ್ತೆ, ಜೇನುಗಳಿರುವಂಥ ಅಥವಾ ಆ ಪುಷ್ಪಗಳನ್ನು ಹುಡುಕಿಕೊಂಡು ಹೋಗುವ ಹಾಗೆ ನಾವು ಕೂಡ ಈ ಯೇಸು ಸ್ವಾಮಿಯನ್ನು ಹುಡುಕಿಕೊಂಡು ಹೋಗುವರಾಗಿರಬೇಕು. ಅದರಿಂದ ಯೇಸುವಿಂದ ನಾವು ಪ್ರೀತಿಯನ್ನು ಸ್ವೀಕರಿಸಬೇಕು. ಜೇನುಹುಳ ಹೂವಿನಿಂದ ಜೇನನ್ನು ಸ್ವೀಕರಿಸಿ ರುಚಿಕರವಾದಂಥ ಜೇನನ್ನು ಉತ್ಪಾದನೆ ಮಾಡುವ ಹಾಗೆ ಯೇಸು ಕ್ರಿಸ್ತನ ವಾಕ್ಯದ ಮೂಲಕವಾಗಿ ಪ್ರಾರ್ಥನೆ, ಉಪವಾಸ ಈ ರೀತಿಗಳಲ್ಲಿರುವಂಥ ನಮ್ಮ ಆತ್ಮೀಯ ಕಾರ್ಯಗಳ ಮೂಲಕವಾಗಿ ನಮ್ಮಿಂದ ಕೂಡ ಒಂದು ಪ್ರೀತಿಯನ್ನು ಅಥವಾ ಯೇಸು ಸ್ವಾಮಿಯ ಒಂದು ಕರುಣೆಯನ್ನು ನಾವು ಇತರರಿಗೆ ತೋರಿಸಿಕೊಡಬೇಕೆಂಬುದಾಗಿ ಸತ್ಯವೇದದಲ್ಲಿ 42ನೇ ಕೀರ್ತನೆಯಲ್ಲಿ ದಾವೀದನು ಹೀಗೆ ಹೇಳ್ತಾನೆ, ಬಾಯಾರಿದ ಜಿಂಕೆಯು ಹೇಗೋ ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನಾನು ಕೂಡ ದೇವರನ್ನು ಹುಡುಕುವರಾಗಿದ್ದೇವೆ ಎಂಬುದಾಗಿ. ನೀರಿನ ತೊರೆಗಳನ್ನು ಬಾಯಾರಿದ ಜಿಂಕೆ ಹುಡುಕುವ ಹಾಗೆ ನಮ್ಮ ಒಂದು ಆಸೆ, ಆಕಾಂಕ್ಷೆ, ಆಸಕ್ತಿ ಯಾವಾಗಲೂ ಕ್ರಿಸ್ತನಲ್ಲಿ ಇರಬೇಕು. ಅದು ನಾವು ಕ್ರಿಸ್ತನ ಮೂಲಕವಾಗಿ ನಮಗೆ ರಕ್ಷಣೆ ಸಿಕ್ಕುವುದೆಂಬುದಾಗಿ, ಕ್ರಿಸ್ತನ ಮೂಲಕವಾಗಿ ನನ್ನ ಪಾಪದ ಬಿಡುಗಡೆ ಸಿಕ್ಕುವುದೆಂಬುದಾಗಿ ನಾವು ಒಪ್ಪಿಕೊಳ್ಳಬೇಕು ಅಥವಾ ಅದನ್ನು ಹೃದಯದಲ್ಲಿ ಸ್ವೀಕರಿಸಿ ಅರಿತುಕೊಳ್ಳಬೇಕು. ಆ ರಕ್ಷಣೆಯ ಮರ್ಮವನ್ನು ನಾವು ಇತರರಿಗೆ ಪ್ರಚುರಪಡಿಸುವರಾಗಿರಬೇಕೆಂಬುದಾಗಿ ಯೋಹಾನ್ ಇಲ್ಲಿ ತಿಳಿಸುತ್ತಾನೆ. ಒಬ್ಬರಿಗೊಬ್ಬರು ಪ್ರೀತಿಸುವರಾಗಿಯೋ ಆ ಪ್ರೀತಿಯನ್ನು ಕಾರ್ಯರೂಪಕ್ಕೆ ಬರುವುದರ ಮೂಲಕವಾಗಿಯೂ ಮಾತ್ರ ನಾವು ನಮ್ಮ ರಕ್ಷಣೆಯನ್ನು, ಯೇಸು ನಮಗೆ ದಯಪಾಲಿಸಿದಂಥ ರಕ್ಷಣೆಯ ಜೀವನವನ್ನು, ನಿತ್ಯ ಜೀವದ ಮರ್ಮವನ್ನು ಇತರರಿಗೆ ತೋರಿಸಿಕೊಡಲಿಕ್ಕೆ ಸಾಧ್ಯ. ಅದರಿಂದ ನಮ್ಮ ನೋಟವು, ನಮ್ಮ ನುಡಿಯು, ನಮ್ಮ ಕಾರ್ಯಗಳು ಯಾವಾಗಲೂ ಕ್ರಿಸ್ತನಲ್ಲೇ ಇರಬೇಕು. ಆ ಕ್ರಿಸ್ತನ ಮೂಲಕವಾಗಿ ನಮಗೆ ಸಿಕ್ಕುವಂಥ ಸಂತೋಷ, ಪ್ರೀತಿ, ಕರುಣೆ, ದಯೆ ಇವುಗಳನ್ನು ನಾವು ಇತರರಿಗೆ ಅದಾ ಪ್ರಕಾರವಾಗಿ ಕ್ರಿಸ್ತನ ಹಾಗೆ ನಾವು ಹೇಗಿರುತ್ತೋ ಅದರಂದೇ ಇತರರಲ್ಲಿ ಕೂಡ ನಮ್ಮ ವರ್ತನೆ ಇರಬೇಕು. ಈ ಉಪವಾಸ ದಿನಮಾನಗಳಲ್ಲಿ ಯೇಸುವನ್ನು ಪ್ರೀತಿಸಿದ ಹಾಗೆ ನಾವು ಇತರರಿಗೆ ಪ್ರೀತಿಸುವುದಕ್ಕೆ ನಮ್ಮಲ್ಲಿ ತೀರ್ಮಾನ ಬರಲಿ. ಆ ರಕ್ಷಣೆಯ ಮರ್ಮವನ್ನು ಇತರರಲ್ಲಿ ನಾವು ತೋರಿಸಿಕೊಡ್ಲಿಕ್ಕಾಗಿ ಯೇಸು ಮಾತ್ರ ನಮ್ಮ ಒಡೆಯನೂ ರಕ್ಷಕನು ಎಂಬುದಾಗಿ ಒಪ್ಪಿಕೊಂಡು ಅರಿಕೆ ಮಾಡಿ ಜೀವಿಸೋಣ. ಪ್ರೀತಿಸುವುದರ ಜೊತೆಯಲ್ಲಿ ರಕ್ಷಣೆಯ ಸಾಕ್ಷಿಗಳಾಗಿ ಕೂಡ ನಾವು ಬದುಕೋಣ. ಅದಕ್ಕೆ ಯೇಸು ಕ್ರಿಸ್ತನು ತನ್ನ ಪ್ರೀತಿಯ ಮೂಲಕವಾಗಿ ನಮಗೆ ಸಹಾಯ ಮಾಡಲಿ.